ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಅದೇ ಬೆಂಡೆಕಾಯಿ ಹುಳಿ. ಇದನ್ನು ಮಾಡೋಕೆ ಏನೇನೆಲ್ಲ ಐಟಮ್ಸ್ ಬೇಕು ಅಂತ ಹೇಳಿದ್ರೆ ಬೆಂಡೆಕಾಯಿ, ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಹೆಸರು ಕಾಳು, ಅದ್ರ ಜೊತೆಗೆ ಟೊಮೊಟೊ ಹಣ್ಣು, ಈರುಳ್ಳಿ, ಕರಿಬೇ ಸೊಪ್ಪು. ಇಷ್ಟೆಲ್ಲ ಇದ್ದರೆ 5 ನಿಮಿಷದಲ್ಲೇ ಬೆಂಡೆಕಾಯಿ ಹುಳಿನ ರೆಡಿ ಮಾಡ್ಬೋದು. ಇದು ಮನೆ ಹಿಂದೆನೇ ಬೆಳೆದಿರೋ ಬೆಂಡೆಕಾಯಿ ಆಗಿರೋದ್ರಿಂದ ಈ ಥರ ಇದೆ. ನೆಕ್ಸ್ಟು ಒಂದು ಬಾಣಲಿಲಿ ಬೆಂಡೆಕಾಯಿನ ಹುರ್ಕೋಬೇಕು. ಬೆಂಡೆಕಾಯಿನ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಒಂದು 10 ನಿಮಿಷನಾದರೂ ನೀಟಾಗಿ ಹುರ್ಕೊಳ್ಳಿ. ಇದೇನಕ್ಕೆ ಬೇಜಾರಾಗೋದು ಅಂದರೆ ತುಂಬ ಟೈಮು ಹುರ್ಕೋಬೇಕು ಬೆಂಡೆಕಾಯಿನ ಅಂತ. ಬಟ್ ಇದ್ರಲ್ಲಿ ಮಾಡೋ ಎಲ್ಲ ಐಟಮ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ನಾನೀಗ ಹೇಳ್ತಾ ಇರೋದು ಕೂಡ ಒಂದು ಇದು ಮುದ್ದೆ ಜೊತೆಗೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೇನೆ ಹೆಸರು ಕಾಳನ್ನು ಕೂಡ ಹುರ್ಕೊಳ್ಳಿ. ಸ್ವಲ್ಪ ಟೈಮ್ ಮಾತ್ರ ಹುರ್ಕೊಳ್ಳಿ. ಇದನ್ನು ಸೈಡಿಗೆ ತೆಗ್ದಿಟ್ಟಾದ್ಮೇಲೆ ನಾವು ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೋಬೇಕು. 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಅದಾದ ನಂತರ ಸಾಸಿವೆ. ನಮ್ಮಮ್ಮ ಯಾವುದೇ ಸಾರಿಗೇನು ಜೀರಿಗೆ ಹಾಕಲ್ಲ, ಅದಕ್ಕೋಸ್ಕರ ಇಲ್ಲೂ ಹಾಕಿಲ್ಲ. ನೆಕ್ಸ್ಟು ಈರುಳ್ಳಿ ಮತ್ತು ಕರಿಬೇ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಫ್ರೈ ಬೇಡ, ನಾರ್ಮಲಾಗೇ ಇರಲಿ. ಆಮೇಲೆ ಇಲ್ಲಾಂದರೆ ಟೇಸ್ಟ್ ವೈಸ್ ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೋಸ್ಕರನೇ ಇಷ್ಟೇ ನಮ್ಮಮ್ಮ ಫ್ರೈ ಮಾಡ್ತಾ ಇರೋದು. ಅದಕ್ಕೆ ಟೊಮೊಟೊ ಹಣ್ಣು, ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ನೀವು ನೋಡ್ತಾ ಇದ್ದೀರಾ ಇದು ಎಷ್ಟು ಫ್ರೈ ಮಾಡಿದ್ದೀವಿ ನಾವು ಅಂತ. ಅದು ನೆಕ್ಸ್ಟು ನಾವು ಆವಾಗಲೇ ಸೈಡಲ್ಲಿ ತೆಗೆದಿಟ್ಟಂತಹ ಬೆಂಡೆಕಾಯಿ ಮತ್ತು ಹೆಸರು ಕಾಳು ಹುರಿದಿರೋದನ್ನ ಇದಕ್ಕೆ ಹಾಕಬೇಕು. ಇದರಲ್ಲೂ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ನಮ್ಮ ಮನೇಲಿ ಇರೋದೇ 4 ಜನ, ಅದಕ್ಕೋಸ್ಕರ ನಾವು ಇಷ್ಟು ನೀರು ಹಾಕ್ತಾಯಿದ್ದೀವಿ. ನೀವು ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಇದೇ ಕನ್ಸಿಸ್ಟೆನ್ಸಿನ ಜಾಸ್ತಿ ಮಾಡ್ಕೊಳ್ಳಿ. ತರಕಾರಿಲಾಗಲಿ ಮತ್ತು ನೀರಿನಾಗಲಿ ಎಲ್ಲದರಲ್ಲೂ ಜಾಸ್ತಿ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಾಗುತ್ತೆ. ಇದನ್ನೇ ಸ್ವಲ್ಪ ಕುದಿಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿನ ಹಾಕ್ಕೊಳ್ಳಿ. ನಮ್ಮಮ್ಮ ಇಲ್ಲಿ ಕೊಬ್ಬರಿನ ಇಷ್ಟು ಹಾಕಿದ್ದಾರೆ. ಇದು ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹಾಕಿದರೆ ಸಾಂಬಾರು ಕೂಡ ಇನ್ನೂ ಟೇಸ್ಟಿಯಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ರುಚಿನ ನೋಡಿಕೊಂಡು ಉಪ್ಪನ್ನು ಹಾಕಿ. ನೆಕ್ಸ್ಟು ಹುಣಸೆ ಹುಳಿ. ನಿಮಗೆ ಜಾಸ್ತಿ ಹುಳಿ ಬೇಕು ಅಂದರೆ ಇಷ್ಟೇ ಹಾಕಿ. ನಮ್ಮ ಮನೆಯಲ್ಲಿ ಎಲ್ಲರೂ ನುಚ್ಚುಳ್ಳಿನೇ ತಿನ್ನೋದು, ಅದಕ್ಕೋಸ್ಕರ ನಮ್ಮಮ್ಮ ಇಷ್ಟೊಂದು ಹುಳಿ ಹಾಕಿರೋದು. ನುಚ್ಚುಳ್ಳಿ ಇದ್ದರೆ ಒಂಥರ ಟೇಸ್ಟು ಸಖತ್ತಾಗಿ ಅನಿಸ್ತಾ ಇರುತ್ತೆ. ಹುಳಿ ಹುಳಿ ನಂಗೆ ತುಂಬ ಇಷ್ಟ. ಅದಾದಮೇಲೆ 1 ರಿಂದ 2 ಸ್ಪೂನು ಖಾರದ ಪುಡಿನೂ ನೋಡ್ಕೊಂಡು ಹಾಕಿ. ನೆಕ್ಸ್ಟು ಸಾಂಬಾರು ಪುಡಿ 1.5 ಸ್ಪೂನು ಸಾಂಬಾರು ಪುಡಿನೂ ಹಾಕಿ. ಇದೆಲ್ಲ ಹಾಕಾದ್ಮೇಲೆ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಒಂದು 5 ನಿಮಿಷನಾದರೂ ಚೆನ್ನಾಗಿ ಕುದಿಸಿ, ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ಕುದಿಸಿದ್ರೆ ಬೆಂಡೆಕಾಯಿ ಒಂದೊಂದು ಹುರಿದೇ ಇರೋದು ಇಲ್ಲೇ ಬೇಯುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಕುದ್ದಾದ್ಮೇಲೆ ಈ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಫುಲ್ಲು ಫಿನಿಶಿಂಗ್ ಟಚ್ ಕೊಡುತ್ತೆ ಅಂತಾರಲ್ಲ, ಆ ಥರ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಹಿಂಗೆ ಕುದಿಸಾದ್ಮೇಲೆ ಸಾಂಬಾರು ರೆಡಿ. ಇದ್ರದ್ದು ಕಾಂಬಿನೇಷನ್ನು ಅನ್ನಕ್ಕಿಂತ ಮುದ್ದೆ ಜೊತೆ ತಿಂತಾಯಿದ್ರೆ ಸ್ವರ್ಗ ಕಣ್ರಿ. ನೀವೇ ನೋಡ್ತಾ ಇದ್ದೀರಾ, ಮುದ್ದೆ ತುಪ್ಪ ಈ ಸಾಂಬಾರು ವಾಹ್, ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್. ಬಾಯ್.